ಎಲ್ರಿಗೂ ನಮಸ್ಕಾರ. ಗುರುವಾರದ ಶುಭಾಶಯಗಳು. ಶುಭ ದಿನ. ಓಂ ಶ್ರೀ ಗುರುಭ್ಯೋ ನಮಃ. ಕಾಮಧೇನುವಂತೆ ಎಲ್ಲವನ್ನ ಕೊಡುವಂಥ ಮೌನೇಶ್ವರರ ಅನುಗ್ರಹ ಸರ್ವರಿಗೂ ಸಿಗಲಿ ಅಂತ ನಾವು ಬೇಡ್ಕೊಳ್ಳೋಣ. ಶ್ರೀ ಮೌನೇಶ್ವರರ ಬಗ್ಗೆ ಒಂದು ನೆನೆಯುವಂಥ ಶ್ಲೋಕವನ್ನು ಹೇಳೋಣ. ಓಂ ತಿಂತಿಣಿ ವಾಸಾಯ ವರವಿನಾಥಾಯ ಕೃಷ್ಣ ನದಿ ತೀರ ವಿಹಾರಣೆ ಸರ್ವಧರ್ಮ ಸ್ವರೂಪಾಯ ನಮೋ ನಮೋ ಮೌನೇಶ್ವರಾಯ. ಅಂದರೆ ಸರ್ವರನ್ನು ಕಾಪಾಡುವಂಥ ಮೌನೇಶ್ವರನ ನೆನೆಯುತ್ತಾ ಅವರ ವಚನವನ್ನು ತಿಳಿಯೋಣ. ಆ ವಚನದ ಹೇಳ್ತಾ ಏನು ವಿಚಾರ ಅನ್ನೋದನ್ನು ಮುಂದೆ ವಿಶ್ಲೇಷಣೆ ಮಾಡೋಣ. ಮೊದಲು ಮೌನೇಶ್ವರ ವಚನವನ್ನು ತಿಳಿಯೋಣ. ಪಂಚಾನನ ಪರಬ್ರಹ್ಮ ಮುಂಚೆ ಕಲಿಯುಕ್ಕಾಧಾರ ವಂಚನಿಲ್ಲದೆ 18 ಜಾತಿಗೆ ಅನ್ನವ ಹಂಚಿ ನೀಡುವನು ಬಸವಣ್ಣ. ಮೌನೇಶ್ವರರು ತಮ್ಮ ವಚನಗಳ ಮೂಲಕ ಇಡೀ ಸಮಾಜವನ್ನು ತಿದ್ದುವಂಥ, ಬುದ್ಧಿ ಹೇಳುವಂಥ, ಎಲ್ಲ ಸರ್ವ ಜನಾಂಗೀಯರು, ಸರ್ವ ಧರ್ಮೀಯರು ಹೇಗೆ ಬದುಕಬೇಕು, ಹಿಂದೂ ಧರ್ಮವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಹೇಳಿಕೊಟ್ಟಂಥ 16ನೇ ಶತಮಾನದಲ್ಲಿದ್ದಂಥ ಕ್ರಾಂತಿಕಾರಿ ಒಬ್ಬ ಸಂತರು ಅಂತ ನಾವು ಹೆಮ್ಮೆಯಿಂದ ಹೇಳೋದಕ್ಕೆ ಸಂತೋಷ ಅನಿಸುತ್ತೆ. ಇಲ್ಲಿ ಅವರ ವಚನದಲ್ಲಿ ಹೇಳಿದಾಗ ಇವರು ಒಂದು ಸಮಾಜ ಹೇಗೆ ಬೆಳೆದಿದೆ, ಹೇಗೆ ಕಟ್ಕೊಂಡು ಬರಲಾಗ್ತಾ ಇದೆ, ಅದರ ನ್ಯೂನತೆಗಳೇನು, ಏನೇನು ಸಮಾಜದ ಡೊಂಕುಗಳೇನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ವಚನಗಳ ಮೂಲಕ ಹೇಳ್ಕೊಬಂದಿದ್ದಾರೆ. ಅವರ ಇಡೀ ವಚನವನ್ನು ನೋಡಿದಾಗ ಅವರು ನಿಜಕ್ಕೂ ಅಹಿಂದ ನಾಯಕರಾಗಿ ಕಾಣಿಸ್ಕೊಳ್ತಾರೆ. ಇಡೀ ಸಮಾಜ ಒಟ್ಟಾಗಿ ಬದುಕೋದು ಹೆಂಗೆ, ಅದಕ್ಕೆ ತಾನೇ ಇವತ್ತು ಎಲ್ಲ ಸಮಾಜದವರು ಕೂಡ ಮೌನೇಶ್ವರರನ್ನು ಗುರುಭಕ್ತಿಯಿಂದ ಕಾಣ್ತಾರೆ. ಯಾಕೆ ಅಂದರೆ ಅವರ ವಚನಗಳು ಅವರ ಜೀವನ ಚರಿತ್ರೆಯೇ ಅಂಥದ್ದು. ಅವರು ಯಾವುದೇ ಒಂದು ತತ್ವ ಸಿದ್ಧಾಂತಕ್ಕೆ ಅಂಟಿಕೊಂಡವರಲ್ಲ, ಮೇಲು ಕೀಳಿನ ಬಗ್ಗೆ ಮಾತಾಡಿದವರಲ್ಲ, ಸತ್ಯವನ್ನು ಸತ್ಯಗೆ ಕಠೋರವಾಗಿ ಹೇಳಿದಂಥವರು. ಇನ್ನೂ ಒಂದು ನಿಮಗೆ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂದ್ರೆ ತಲೆ ಹೊಡೆದಂಗೆ ಹೇಳ್ತಾರೆ ಅಂತಾರಲ್ಲ, ಹಾಗೆ ಸತ್ಯವನ್ನು ಸತ್ಯದ ಬಗ್ಗೆ ಸಮಾಜದಲ್ಲಿ ಹೇಳುತ್ತಾ ಅಂಕು ಡೊಂಕನ್ನು ತಿದ್ದಿದಂಥ ಮಹಾತ್ಮರು ಇವರು. ಅದಕ್ಕೆ ಅವರು ದೈವ ಸ್ವರೂಪಿಗಳಾಗಿದ್ದಾರೆ. ಅವರು ಹೇಳಿದಂಥ ಮಾತುಗಳು ಕೂಡ ಇವತ್ತಿಗೂ ಕೂಡ ನಡೀತಾ ಇದೆ. ಇದು ಬಹಳ ಒಂದು ಅವರ ಗುರುಭಕ್ತಿಯನ್ನು ನಾವು ಕಾಣ್ಬೋದು. ಅವರ 6 ಸೆನ್ಸ್ ಅಂತಾರೆ, ಇನ್ನೊಂದು ಮನಸ್ಸಿನ ರೂಪವನ್ನು ನಾವು ನೋಡ್ಬೋದು. ಇದು ಮೌನೇಶ್ವರರ ಒಂದು ಶಕ್ತಿ ಅಂತ ಹೇಳ್ಬೋದು. ಇರಲಿ, ಈಗ ಮೌನೇಶ್ವರರ ವಚನದ ಬಗ್ಗೆ ಹೇಳೋಣ. ಅದರಲ್ಲಿ ಒಂದು ಪದ ಉಪಯೋಗಿಸ್ತಾರೆ, ಪಂಚಾನನ ಪರಬ್ರಹ್ಮ ಮುಂಚೆ ಕಲಿಯುಕ್ಕಾಧಾರ ವಂಚನಿಲ್ಲದೆ 18 ಜಾತಿಗೆ ಅನ್ನವ ಹಂಚಿ ನೀಡುವನು ಬಸವಣ್ಣ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ 18 ಜಾತಿಗಳು ಅಂದರೆ ಒಂದು ಸಮಾಜದಲ್ಲಿ ನಾವು ನೂರಾರು ಜಾತಿ ಜನಾಂಗಗಳ ಬಗ್ಗೆ ಸಮಾಜದ ಬಗ್ಗೆ ಬದುಕ್ತಾ ಇದ್ವಿ. ಅದು ಯಾವ ಕಮ್ಯುನಿಟಿ ಇರಲಿ ಇನ್ನೊಂದಿರಲಿ, ಅಂದರೆ ಅರ್ಥ ಏನು ಅಂದರೆ ನಾವು ನಮ್ಮ ಇವತ್ತಲ್ಲ ನೂರಾರು ಹಿಂದಿನ ಕಡೆ ನಡ್ಕೊಂಡು ಬಂದಿದ್ವಿ. ಯಾರ್ಯಾರೋ ವೃತ್ತಿ ಮಾಡೋ ಅದು ಜಾತಿ ಅನ್ನೋದು ಒಂದು ಅದಕ್ಕೆ ಪಟ್ಟ ಬಂದು ಹೋಗಿದೆ. ಇರಲಿ, ಆದರೂ ಏನು ಹೇಳ್ತಾರೆ ಅಂದರೆ ಯಾವ್ಯಾವ ಜಾತಿಗಳು ಇದೆಯೋ ಅವು ಎಲ್ಲ ಜಾತಿಗಳಿಗೂ ಅನ್ನ ನೀಡುವಂಥ ಮೂಲ ಜನಾಂಗ ಯಾವುದು ಅಂದರೆ ಪಂಚಾನನರು ಅಂತ ಹೇಳ್ತಾರೆ. ಹಾಗಾದರೆ ಎಲ್ಲ ಜಾತಿ ಜನಾಂಗಗಳಿಗೆ ಅನ್ನ ನೀಡುವಂಥ ಮೂಲ ಜನಾಂಗ ಯಾವುದು, ಮೂಲ ಯಾವುದದು ಅಂತ ಹೇಳಿದರೆ ಮೌನೇಶ್ವರರ ವಚನದಂತೆ ಪಂಚಾನನರು ಅಂತ ಹೇಳ್ತಾರೆ.
ಅನೇಕರು ಕೇಳ್ಬೋದು, ನಾವು ಈ ಪದನೇ ಕೇಳಿಲ್ವಲ್ಲ ಪಂಚಾನನರ ಹತ್ರ, ಇದ್ಯಾರು ಇದು ಅಂತ ಹೇಳ್ಬೋದು. ಇರಲಿ, ನಿಮಗೆ ಅನೇಕ ಶಾಸನಗಳಲ್ಲಿ ಹಿಂದಿನ ಪ್ರಾಚೀನ ಇತಿಹಾಸದಲ್ಲಿ ನಿಮಗೆ ಸ್ಪಷ್ಟವಾಗಿ ಈ ಹೆಸರುಗಳು ಕಂಡು ಬರ್ತವೆ. ಪಂಚವ, ಪಂಚವನ್, ಪಂಚಾನರರ್, ಪಂಚವನ್, ಹೀಗೆ ನಿಮಗೆ ಎಲ್ಲೆಲ್ಲಿ ಕಂಡು ಬರುತ್ತೋ ಅವೆಲ್ಲ ಈ ಹೆಸರುಗಳು. ಹಾಗಾದರೆ ಪಂಚಾನನ ಅಂದರೆ ಏನು? ಪಂಚವಿದ್ಯೆಗಳನ್ನು ಬಲ್ಲವನು. ಪಂಚವಿದ್ಯೆಗಳು ಅಂದರೆ ಯಾವುದು ಹೇಳ್ತೀನಿ. ಈಗ ಈ ಪಂಚಾನದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಯಾಕೆ ಅಂದರೆ ಮನುಷ್ಯನಿಗೆ ಅದು ಅತ್ಯಮೂಲ್ಯವಾದಂಥ ಒಂದು ವಿಚಾರ. ಇಲ್ಲಿ ಹೇಳ್ತಾರಲ್ಲ, 18 ಜಾತಿಗೆ ಮೂಲ ಅನ್ನ ನೀಡುವ ಒಂದು ಮೂಲ ಸಂಸ್ಕೃತಿ ಇದ್ರೆ ಪಂಚಾನನರು ಅಂತ ಹೇಳ್ತಾರೆ. ಬರೀ ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಈ ಪಂಚಾನನ ಅನ್ನೋದು. ಪಂಚ ಅಂಗಗಳು ಎಲ್ಲಿದೆ? ಪಂಚ ಅಂಗಗಳು ನಮ್ಮ ದೇಹದಲ್ಲೇ ಇದೆಯಲ್ಲ ಅಂಗಗಳು. ಪಂಚ ಬೆರಳುಗಳು, ಪಂಚಭೂತಗಳು, ಪಂಚಾಯತ್ತು. ಹೀಗೆ ನಮ್ಮ ಒಂದು ದೇಹದ ಉಸಿರಿರಬೇಕು ಅಂದರೆ ಈ ಪಂಚಶಕ್ತಿ ಅನ್ನೋದು ದೇಹದಲ್ಲಿ ಇರಲೇಬೇಕು. ಪಂಚ ಅಂಗಗಳು, ಒಂದು ಅಂಗ ಇಲ್ಲ ಅಂದರೆ ಅವರನ್ನು ನಾವೇನು ಹೇಳ್ತೀವಿ? ಅಂಗವಿಕಲರಾಗೋಗ್ಬಿಡ್ತೀವಿ ನಾವು. ಈಗ ನಿಮಗೆ ಸರಳವಾಗಿ ಅರ್ಥವಾಗಿ ಹೇಳಬೇಕಂದ್ರೆ 5 ಬೆರಳು, ಮುಷ್ಟಿ ಅಂದ್ರೇನು? 5 ಬೆರಳುಗಳಿರಬೇಕು. 5 ಬೆರಳುಗಳನ್ನು ನಾವು ಹಿಡಿದಾಗ ಅವಕ್ಕೊಂದು ಶಕ್ತಿ ಬರುತ್ತೆ. ಒಂದು ಬೆರಳಿಲ್ಲ ಅಂದರೆ ಶಕ್ತಿ ಆಗುತ್ತಾ? ಶಕ್ತಿ ಅಂತ ತೋರಿಸುತ್ತಾ? ಇಲ್ಲ. ನಮ್ಮ 5 ಅಂಗಗಳು ಯಾವುದು? ಕಿವಿ, ಬಾಯಿ, ಕಣ್ಣು, ಕಾಲು, ಕೈ, ಎಲ್ಲ 5 ಅಂಗಗಳು ಸರಿಯಾಗಿದ್ದರೆ ಮನುಷ್ಯ, ಇಲ್ಲ ಅಂದರೆ ನಾವು ಅಂಗವಿಕಲರಾಗಿ ಹೋಗ್ತೀವಿ. ಹಾಗೆ 5 ಬೆರಳುಗಳು ಶಕ್ತಿ ಇದ್ದರೆ ಮಾತ್ರ ಶಕ್ತಿ. ಆ 5 ಬೆರಳುಗಳು ಮುಷ್ಟಿ ಹಿಡಿದ್ರೆ ಒಂದು ಶಕ್ತಿಯಾಗಿ ತೋರಿಸುತ್ತೆ. ಅಂದರೆ ನಿಮಗೆ ಇನ್ನೂ ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ಅನೇಕ ಸಂಘಟನೆಗಳು ಆ ಮುಷ್ಟಿ ಅನ್ನೋದನ್ನು ಲೋಗವನ್ನು ತೋರಿಸ್ತಾರೆ, ಸಿಂಬಲನ್ನು. ಅಂದರೆ ಏನು ಅಂದರೆ 5 ಶಕ್ತಿಗಳು ನಮ್ಮಲ್ಲಿದ್ದರೆ ನಾವು ಏನು ಬೇಕಾದ್ರೂ ಹೋರಾಟ ಮಾಡ್ತೀವಿ ಅಂತ, ಏನು ಬೇಕಾದರೂ ಮಾಡ್ತೀವಿ ಅಂತ. ಹಾಗೆ ಪಂಚಭೂತಗಳು, ಗಾಳಿ, ಬೆಂಕಿ, ನೀರು, ಆಕಾಶ, ಇವೆಲ್ಲ ಇದ್ರೇ ಮನುಷ್ಯ. ಇಲ್ಲ ಅಂತ ಹೇಳಿ ಯಾವುದು ಒಂದಿಲ್ಲ ಅಂದರೆ ಮನುಷ್ಯ ಬದುಕೋದಕ್ಕಾಗಲ್ಲ. ಹಾಗೆ ಇಲ್ಲೊಂದು ಮೂಲ ವಿಚಾರ ಯಾಕೆ ಇದನ್ನು ಹೇಳಿದೆ ಅಂದರೆ, ಈ ಪಂಚಾನನ ಅಂತ ಅರ್ಥ ಆಗಬೇಕಂದ್ರೆ ಈ ಪಂಚಾನದ ಎಲ್ಲಿಂದ ಬಂತು, ಅದರ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಹಾಗಾದರೆ ಈಗ ಪಂಚಾನನ ಅಂದರೆ ಯಾರು ಅಂದರೆ, ಪಂಚವಿದ್ಯೆಗಳನ್ನು ಬಲ್ಲವರು, ಪಂಚವೃತ್ತಿಗಳನ್ನು ಬಲ್ಲವರು, ಪಂಚಕೌಶಲ್ಯವನ್ನು ಬಲ್ಲವರು. ಸರಿ, ಅವರು ಯಾರು? ಒಂದು ಗ್ರಾಮದಲ್ಲಿ ನಾವು ಇವತ್ತಿನ ಇಟ್ಕೊಂಡು ಮಾತಾಡೋದಲ್ಲ, ನಮಗೆಲ್ಲರಿಗೂ ಗೊತ್ತು, ಸಾವಿರಾರು ವರ್ಷಗಳಿಂದ ಈ ಮನುಷ್ಯ ಏಕಾಏಕಿ ಇವತ್ತು 50 ಫ್ಲೋರ್ 100 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಲ್ಲ. ಸಣ್ಣ ಗುಡಿಸಲಿನಿಂದ ಪ್ರಾರಂಭ ಆಗಿದ್ದು. ನೂರಾರು ವರ್ಷಗಳ ಹಿಂದೆ ಮನುಷ್ಯ ಗುಡಿಸಲಿನಲ್ಲಿ, ಕಲ್ಲು ಪೊಟರೆಯಲ್ಲಿ ಲಕ್ಷ ಸಾವಿರ ವರ್ಷಗಳ ಹಿಂದೆ ಬದುಕ್ತಾ ಇದ್ದ. ಇವತ್ತು ಯಾವ್ಯಾವ ಅದ್ಭುತಗಳನ್ನು ನೋಡ್ತಾ ಇದ್ದೋ ಅವೆಲ್ಲ ಒಂದು ಮೂಲ ಇತ್ತು. ಆ ಮೂಲ ವಿದ್ಯೆ ಬಲ್ಲವರಿದ್ದರು. ಅದನ್ನೇ ನಾವು ಪಂಚಾನನರು ಅಂತ ಕರಿತೀವಿ. ಪಂಚಕೌಶಲ್ಯಗಳು, ಪಂಚವಿದ್ಯೆಗಳು, ವೃತ್ತಿಪರರು. ಹಾಗಾದರೆ ಯಾವುದದು? ಮೊದಲಿಗೆ ಪಂಚಕಸ್ತುಭಗಳಲ್ಲಿ ಕಬ್ಬಿಣ, ಆನಂತರ ಮರದ ಕೆಲಸ, ಆನಂತರ ಕಂಚು, ತಟ್ಟೆ ಊಟ ಮಾಡುವಂಥ ಕಂಚುಗಾರರು, ಅವರು ಕಂಚುಗಾರರು ಅಂತ ಕರೀತಾ ಇದ್ರು. ಶಿಲ್ಪಿ, ದೇವಸ್ಥಾನ ಇಲ್ಲ ಅಂದರೆ ಏನು ಹೇಳೋದು, ಮನುಷ್ಯರೆಲ್ಲ ಹುಚ್ಚರಾಗಿರ್ತಾ ಇದ್ರು. ಆಮೇಲೆ ಚಿನ್ನ, ಆಭರಣಗಳು, ಇವೆಲ್ಲ ಈ 5 ವೃತ್ತಿಗಳಿದೆಯಲ್ಲ, ಇವು ಭಾಳ ಇಂಪಾರ್ಟೆಂಟು. ಅಂದರೆ ಈ 5 ವೃತ್ತಿಗಳನ್ನು ಉಪಯೋಗಿಸ್ಕೊಂಡೇ ಉಳಿದಂಥ ಎಲ್ಲ ವೃತ್ತಿಗಳು ಆಗಿರೋದು ಅಂತ. ಉದಾಹರಣೆ, ಒಂದು ಹಳ್ಳಿ ಅಂತ ತಿಳ್ಕೊಳ್ಳಿ. ಒಂದು ಹಳ್ಳಿನಲ್ಲಿ ಕಬ್ಬಿಣದ ಕುಲುಮೆ ಇರಲೇಬೇಕಾಗಿತ್ತು. ಆ ಕಬ್ಬಿಣದ ಕುಲುಮೆ ಇಲ್ಲ ಅಂದರೆ ಹೊಟ್ಟೆಗೆ ಊಟನೇ ಇಲ್ಲ. ಯಾಕೆ ಅಂದರೆ ಅವತ್ತಿನ ಕಾಲದಲ್ಲಿ ಒಂದು ಬೆಂಕಿಯನ್ನು ತಯಾರು ಮಾಡ್ಕೊಂಡು ಅಡುಗೆ ಮಾಡೋ ಊಟ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಕಬ್ಬಿಣದ ಕುಲುಮೆಗೆ ಹೋಗಿ ಒಂದು ಬೆಂಕಿಯ ಕೆಂಡವನ್ನು ತಂದು ಮನೆಯಲ್ಲಿ ಬೆಂಕಿ ಹತ್ತಿಸ್ಬೇಕಾಗಿತ್ತು. ಒಂದು ವಸ್ತುವನ್ನು ನೀವು ಕಡಿಬೇಕು, ಕುಯ್ಯಬೇಕು ಅಂದರೆ ಒಂದು ಕಬ್ಬಿಣದ ಕತ್ತಿ ಬೇಕೇ ಬೇಕಾಗಿತ್ತು, ಒಂದು ಸಲಕರಣೆ ಬೇಕಾಗಿತ್ತು. ಅದು ಕುಡುಗೋಲು ಅಂತ ಹೇಳ್ತಾಯಿದ್ರು. ಕುಡುಗೋಲು ಭಾಳ ಮನುಷ್ಯನಿಗೆ ಅತ್ಯವಶ್ಯಕ ವಸ್ತು. ಅದಿಲ್ಲ ಅಂದರೆ ನೀವು ಯಾವುದೇ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಹಾಗೆಯೇ
ನೀವು ಕೃಷಿ ಮಾಡಬೇಕಂದ್ರೆ ಒಂದು ನೇಗಿಲು ಬೇಕಲ್ಲ, ಆ ನೇಗಿಲೇ ಇಲ್ಲ ಅಂತ ಹೇಳಿದ್ದಿದ್ದರೆ ನೀವು ಕೃಷಿ ಮಾಡೋದು ಹೇಗೆ ಸಾಧ್ಯ? ಹೀಗೆ ಈ 5 ವೃತ್ತಿಗಳಿದ್ದಾರಲ್ಲ, ಈ 5 ವೃತ್ತಿಗಳು ಮಾನವನ ಬದುಕಿಗೆ, ಮಾನವನ ವಿಕಸನಕ್ಕೆ ಅತಿ ಅಮೂಲ್ಯವಾದದ್ದು ಅಂತ ಮೌನೇಶ್ವರರು ತಮ್ಮ ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, 18 ಕುಲ ಜಾತಿಗಳಿಗೆ ಮೂಲಾಧಾರ ಯಾರು ಅಂದರೆ ಈ ಪಂಚಾನನರು ಅಂತ. ಈಗ ನಾವು ಹೇಳೋದೊಂದು ಬಟ್ಟೆ ನೇಯಬೇಕು ಅಂತ ಹೇಳಿದರೆ ಅದಕ್ಕೊಂದು ಏನೋ ಹೇಳ್ತಾರೆ, ಇದು ಮರದ ಏನದು ಚರಕ ಮಾಡಬೇಕು. ಫಸ್ಟ್ ಚರಕ ತಯಾರಾಗಬೇಕಲ್ಲ. ಕೃಷಿ ಮಾಡಬೇಕಾದ್ರೆ ಫಸ್ಟ್ ಒಂದು ನೇಗಿಲು, ಅದಕ್ಕೆ ಬೇಕಾದ ನೊಗ ಬೇಕಲ್ಲ, ಅದಕ್ಕೆ ಬೇಕಾದಂಥ ಬೆಳೆದಂಥ ಬೆಳೆಯನ್ನು ಕೊಯ್ಯೋದಕ್ಕೆ ಕುಡುಗೋಲು ಬೇಕಲ್ಲ. ಅವೇ ಇಲ್ಲ ಅಂದರೆ ಅವು ಇದ್ದಿದ್ದರಿಂದನೇ ಆ ವಸ್ತುಗಳು ಮೂಲ ಈ ಪಂಚನ ಕೊಟ್ಟಿದ್ದರೆ ಉಳಿದಂಥ ಜಾತಿಗಳೆಲ್ಲ ಹುಟ್ಟಿದ್ದು. ಯಾಕೆಂದರೆ ಅವರ ವೃತ್ತಿಯ ಮೇಲೆ ಜಾತಿಗಳು ಅಂತ ಹುಟ್ಕೊಂಡ. ಅದರಿಂದ ಈ ಪಂಚಾನನರು ಅಂತ ಹೇಳುವಂಥವರು ಅವರು ಈ ಸಮಾಜದಲ್ಲಿ, ಈ ಮಾನವ ಕುಲದಲ್ಲಿ ಅತ್ಯಮೂಲ್ಯವನ್ನು ಕೊಡುಗೆ ಕೊಟ್ಟಿದ್ದಾರೆ. ಅಂದರೆ ಈ ಜಗತ್ತಿಗೆ ಸೇರಿಸ್ಕೊಂಡು ಹೇಳ್ತಾ ಇರೋದು. ಅವರು ರೂಪ ಇರ್ಬೋದು, ಬಣ್ಣ ಬೇರೆ ಇರ್ಬೋದು, ರೂಪ ಬೇರೆ ಇರ್ಬೋದು, ಇನ್ನೊಂದಿರ್ಬೋದು. ಆದರೆ ಈ 5 ಕೌಶಲ್ಯವನ್ನು ಕಲಿತವರು, ಈ ವಿದ್ಯೆ ಬಲ್ಲವರಾಗಿದ್ದವರು ಎಲ್ಲ ಜನಾಂಗಗಳಿಗೆ ಮೂಲ ಜನಾಂಗ. ಅವರಿಂದನೇ ಈ ಜಗತ್ತು ಎಷ್ಟು ನಾಗರಿಕ ಸಮಾಜವಾಗಿ ಬದಲಾಗಿರೋದು ಅನ್ನೋದನ್ನು ಸ್ಪಷ್ಟವಾಗಿ ಮೌನೇಶ್ವರರು ಈ ವಚನದಲ್ಲಿ ಹೇಳಿದ್ದಾರೆ. ಇದಕ್ಕೆ ಒಂದು ಹತ್ತಿರವಾದ ಒಂದು ವಚನ ಇದೆ ನೋಡಿ, ಆ ಮಹತ್ವವನ್ನು ಹೇಳ್ತಾರೆ. ಯಾರು ಅಂದರೆ ತೆಲುಗಿನಲ್ಲಿ ವೇಮನ ಯೋಗಿಗಳು ಅಂತ 16ನೇ ಶತಮಾನದಲ್ಲಿ ಅವರು ಕೂಡ ಇದ್ದರು. ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ಒಂದು ವಚನವನ್ನು. ಏನಂತಂತ ಹೇಳಿದರೆ, విశ్వకర్మలేని విశ్వంబు మచలేదు కుడువ గూడు లేదు కోకలేదు విశ్వమైడు నైనా విభునేల ದೆಲಿಲಿಯರೋ ವಿಶ್ವಾದಾಭಿರಾಮ. ನೋಡಿ, ಮೌನೇಶ್ವರರು ಏನು ವಚನವನ್ನು ಹೇಳಿದ್ದಾರೋ ಇನ್ನೊಂದು ಶೈಲಿನಲ್ಲಿ ಅವ್ರು ಹೇಳಿದ್ದಾರೆ ಅವ್ರ ವಚನ. ಈ ಜಗತ್ತಿನಲ್ಲಿ ಹೊಟ್ಟೆಗೆ ಊಟ, ಇರಕ್ಕೆ ಮನೆ, ಈ ಜಗತ್ತು ಇವೆಲ್ಲ ಇರಬೇಕು ಅಂತ ಹೇಳಿದರೆ ವಿಶ್ವಕರ್ಮ ಅನ್ನೋ ವ್ಯಕ್ತಿ ಇರಬೇಕಾಗಿತ್ತು. ಇದ್ದ ಅವನಿಂದನೇ ಈ ಜಗತ್ತು ಸೃಷ್ಟಿಯಾಗಿರೋದು. ಇದು ನಿಮಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಅವರು ಸಮಾಜಕ್ಕೆ ಬೈದು ಹೇಳ್ತಾ ಇದ್ದಾರೆ. ಫಸ್ಟ್ ಅವನಿಗೆ ಗೌರವ ಕೊಡಿ, ಅವನಿಗೊಂದು ನಮಸ್ಕಾರ ಹೊಡೀರಿ. ಅವನಿಲ್ಲದೆ ಹೋದರೆ ಈ ಜಗತ್ತು ಇಲ್ಲ. ನೋಡಿ, 2 ಮೌನೇಶ್ವರರ ವಚನಕ್ಕೂ ನಮ್ಮ ವೇಮನ ಯೋಗಿಗಳ ವಚನಕ್ಕೂ ಭಾಳ ಹೇಳುವ ಶೈಲಿ ಬೇರೆ ಬೇರೆ ಆಗಿದ್ದರೂ ಕೂಡ ಇಬ್ಬರು ಹೇಳೋ ಮಾತುಗಳು ಒಂದೇ ಆಗಿದೆ. ಇದು ಮೌನೇಶ್ವರರ ಒಂದು ಶಕ್ತಿ. ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಂತೂ ಅವರು ದೈವಿ ಪುರುಷರಾಗಿದ್ದಾರೆ. ಮಾತ್ರ ಅಲ್ಲ, ಅವರು ಸಮಾಜ ಕಟ್ಟಿದ ಕ್ರಾಂತಿಕಾರಿಗಳು. ನಿಜಕ್ಕೂ ಎಲ್ಲ ಸಮಾಜವನ್ನು ಬದುಕೋದು ಹೆಂಗೆ ಅಂತ ಹೇಳಿಕೊಟ್ಟಂಥ ಇಂಥ ಮಹಾನ್ ಒಬ್ಬ ಇಂಥ ನಾಯಕರಿಗೆ ಇವತ್ತು ಅವಶ್ಯಕತೆ ಇತ್ತು. ನಾನು ಕಳೆದ ಒಂದು ಇದರಲ್ಲೂ ಕೂಡ ಹೇಳಿದ್ದೆ ಅದನ್ನೇ. ಏನಂದರೆ, ಇಂಥ ಮಹಾತ್ಮರ ಜಯಂತಿ ಆಗಬೇಕು. ಎಲ್ಲ ಸಮಾಜಗಳು ಅವರನ್ನು ಗೌರವ ಕೊಡುವಂಥವ್ರು, ಅವರು ಎಲ್ಲರೂ ಅವರನ್ನು ಒಪ್ಪಿಕೊಳ್ಳುವಂಥವ್ರು. ನಾನು ಹೇಳ್ತಾ ಇಲ್ಲ, ತಿಂತಳಿ ಮೌನೇಶ್ವರ ಜಾತ್ರೆ ನಡೆಯುತ್ತೆ, ಲಕ್ಷ ಜನ ಬಂದು ಸೇರ್ತಾರೆ ಆ ಜಾತ್ರೆಗೆ. ಅಲ್ಲಿ ಜಾತಿ ಮತ ಭೇದ ಇಲ್ಲ. ಅಷ್ಟೇ ಯಾಕೆ, ಧರ್ಮದ ಹಂಗು ಕೂಡ ಇಲ್ಲ. ಇಂಥ ಮಹಾತ್ಮರ ಜಯಂತಿ ಬಹುಶಃ ಎಲ್ಲ ಊರಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ನಡೀಬೇಕು. ಯಾಕೆಂದರೆ ಆಗ ನಾವು ಸಮಾಜ ಸುಧಾರಣೆ ಅನ್ನೋದು ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜ ಸುಧಾರಣೆ ಆಗೋದಕ್ಕೆ ಸಾಧ್ಯ ಅಂತ ನಮ್ಮ ಭಾವನೆ, ನಮ್ಮ ಅನಿಸಿಕೆ ಅಷ್ಟೇ. ಆದರೂ ಇವತ್ತಲ್ಲ ನಾಳೆ ಈ ಸಮಾಜದ ತಿಳ್ಕೊಂಡು ಅವರ ಜಯಂತಿಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗಬಹುದು ಅನ್ನೋದು ನಮ್ಮ ಒಂದು ನಂಬಿಕೆ ಅಷ್ಟೆ. ಭಾಳ ಸಂತೋಷ. ಇವತ್ತಿನ ವಚನವನ್ನು ನಾವು ಹೇಳಿದ್ವಿ. ಇನ್ನಷ್ಟು ಹಲವಾರು ವಚನಗಳು ಇದೆ. ಅದನ್ನು ಮುಂದೆ ಕೇಳ್ತಾ ಹೋಗೋಣ. ಪ್ರತಿ ಗುರುವಾರ ಅವರ ವಚನವನ್ನು ಕೇಳೋಣ. ಅವರ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಳೋಣ. ಅವರು ಹೇಳಿದಂತೆ ನಾವು ಎಲ್ಲರೂ ನಡೆಯೋಣ. ಯಾಕೆಂದರೆ ಈ ಕಡೆ ಕೇಳಿ ಈ ಕಡೆ ಬಿಟ್ಟರೆ ಯಾವ ವಿಚಾರವೂ ಅಲ್ಲ. ಮನುಷ್ಯ ಹುಟ್ಟೋದು ಒಂದು ದಿವಸ, ಸಾಯೋದು ದಿವಸ ಗ್ಯಾರಂಟಿಯಿಂದ ಗೊತ್ತಾದರೆ ಮನುಷ್ಯ ಬದುಕೋದು ಹೆಂಗೆ ಅನ್ನೋದೇ ಒಂದು ನಮ್ಮ ಜೀವನದ ಪರಿಸ್ಥಿತಿ ಆಗಿರೋದ್ರಿಂದ ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಅವರ ವಿಚಾರಧಾರೆಗಳನ್ನು
4 ಜನಕ್ಕೆ ಹೇಳಿದರೆ ನಾವು ಅವ್ರಿಗೆ ಕೊಡುವಂಥ ಗೌರವ ಆಗಿರುತ್ತೆ ಅನ್ನೋದು ನಮ್ಮ ಭಾವನೆ. ಇವತ್ತಿನ ವಚನವನ್ನು ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಹಾಗೆ ಮುಂದಿನ ವಚನದಲ್ಲಿ ನಾವು ಸಿಗೋಣ. ವಂದನೆಗಳು. ಇವತ್ತಿನ ಒಂದು ಸವಿ ಮಾತು. ನನಗೆ ಕೆಲವರೆಲ್ಲ ಒಂದೊಂದು ಮೆಸೇಜ್ ಮಾಡ್ತಾ ಇರ್ತಾರೆ. ಏನಾದರೂ ಒಂದು ಜನರಿಗೆ ಉಪಯೋಗ ಆಗಬೇಕಾದಂಥದ್ದನ್ನು ನಾವು ಹೇಳೋದೊಂದು ಕರ್ತವ್ಯ. ಯಾವುದೋ ಒಂದು ಮೊನ್ನೆ ನೋಡ್ತಾ ಇದ್ದೆ, ಒಂದು ವಿಚಾರವನ್ನು ನೋಡ್ತಾ ಇದ್ದೆ. ಅಲ್ಲಿ ಏನಾಗುತ್ತೆ ಅಂದರೆ, ಈ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಇದು ಜಾಸ್ತಿ. ಇದು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಸಮಸ್ಯೆ ಜಾಸ್ತಿ, ಮಕ್ಕಳಿಗೆ ಸಮಸ್ಯೆ ಜಾಸ್ತಿ. ಏನು ಅಂದರೆ, ಈ ತಲೆಯಲ್ಲಿ ಹೇನಾಗ್ಬಿಡ್ತವೆ. ಈ ತಲೆಯಲ್ಲಿ ಏನಾದರೆ ಹಿಂಗೆ ಕೈ ಹಾಕಿ ಹಿಂಗೆ ಕೆರೆದುಬಿಟ್ರೆ ಸಾಕು, ಹೇನುಗಳು ಉದುರ್ತಾ ಇರ್ತವೆ. ಮತ್ತು ಎಲ್ಲಾದರೂ ಒಂದು 4 ಜನ ಇದ್ದಾಗ ತಲೆ ಹಾಕಿ ಕೆರ್ಕೊಳ್ತಾ ಇದ್ದರೆ, ಆ ಹೇನುಗಳೆಲ್ಲ ಇದ್ದರೆ ಬೇರೆಯವರು ಬೇಸರ ಪಟ್ಕೊಳ್ತಾರೆ. ಆದರೆ ಅದು ನಮ್ಮದೊಂದು ಸಮಸ್ಯೆ. ಅದು ಈಗ ತಲೆಯಲ್ಲಿ ಏನಾಗಿರೋದು ಅಂತ ಹೇಳಿದರೆ ಅದು ನಮ್ಮ ಸಮಸ್ಯೆ. ಆದರೆ ಬೇರೆಯವ್ರಿಗೆ ನೋಡಬೇಕಾದ್ರೆ ಅದು ಸ್ವಲ್ಪ ಮುಜುಗರದ ವಿಚಾರ ಆಗುತ್ತೆ. ನಾವು ತಲೆ ಕೆರ್ಕೊಳ್ತಾ ಇದ್ದರೆ ಒಂಥರ ಅದು ಮುಜುಗರ. ಅದರಲ್ಲೂ ವಿಶೇಷವಾಗಿ ಈ ಹೆಣ್ಣು ಮಕ್ಕಳಿಗೆ ಅದು ಸಮಸ್ಯೆ ಜಾಸ್ತಿ. ಇರಲಿ, ಅದಕ್ಕೇನಾದ್ರು ಪರಿಹಾರ ಇದೆಯಾ ಅಂತ ಯಾರೋ ಕೇಳಿದರು. ಅದಕ್ಕೆ ನಾನು ಒಂದು ಸಣ್ಣ ಸವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ತಲೆ ಕೂದಲಲ್ಲಿ ತಲೆಯಲ್ಲಿ ಹೇನುಗಳು ಹೆಚ್ಚಾಗಿದೆಯೋ ಅವ್ರು ಏನು ಮಾಡ್ಬೋದು ಅಂದರೆ, ಈ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಬೇವಿನ ಎಣ್ಣೆ ಅಂತ ಸಿಗುತ್ತೆ. ಆ ಬೇವಿನ ಎಣ್ಣೆಯನ್ನು ತಂದು ಯಾವ ಹೆಣ್ಮಕ್ಳು, ಗಂಡು ಮಕ್ಕಳು, ಹುಡುಗರಿಗೂ ಇದೆ, ಆದರೆ ಸ್ವಲ್ಪ ಕಮ್ಮಿ, ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಅಷ್ಟೆ. ಏನು ಮಾಡಬೇಕಂದ್ರೆ, ಬೇವಿನ ಎಣ್ಣೆಯನ್ನು ಸ್ವಲ್ಪ ಕೈಗೆ ಹಾಕ್ಕೊಂಡು ತಲೆಗೆ, ನೀವು ಮಾಮೂಲಿ ಕೊಬ್ಬರಿ ಎಣ್ಣೆ ಎಲ್ಲರೂ ಸಾಮಾನ್ಯ ಹಾಕ್ತಾ ಇರ್ತೀರಿ, ಅದೇ ರೀತಿ ಇದನ್ನು ಬೇವಿನ ಎಣ್ಣೆಯನ್ನು ಕೈಗೆ ಹಾಕೊಂಡು ತಲೆಗೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಟ್ಟೆಯಲ್ಲಿ ತಲೆಗೆ ಸುತ್ಕೋಬೇಕು. ಸಾಮಾನ್ಯವಾಗಿ ತಲೆಗೆ ಸುತ್ಕೊಂಡು ಫುಲ್ಲು ಕವರ್ ಆಗೋ ಥರ ತಲೆ ಸುತ್ಕೊಂಡು ಬಿಟ್ಟುಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ನೀರಿನಲ್ಲಿ ಅನಂತರ ಸ್ನಾನ ಮಾಡಿ ತಲೆ ತೊಳೆದ್ರೆ ಒಂದು 2 ದಿನ ಮಾಡಿದರೆ ಸಾಕು. ನೋಡಿ, ನೀವೇ ಆಮೇಲೆ ರಿಸಲ್ಟ್ ಹೇಳ್ತೀರಿ. ನಿಮ್ಮ ತಲೆಯಲ್ಲಿ ಒಂದೇ ಒಂದು ಹೇನುಗಳು ಇರಲ್ಲ. ಅಂದರೆ ಈಗ ನಾವು ನೋಡಿದಾಗೆ, ನಾವು ಹೇಳಿದವರಿಗೆಲ್ಲ ಬಹುತೇಕರಿಗೆ ಆ ಸಮಸ್ಯೆ ಪರಿಹಾರ ಆಗಿದೆ. ನಿಮಗೂ ಕೂಡ ಆಗ್ಬೋದು ಅನ್ನೋದು ಒಂದು ಸಣ್ಣ ಸಲಹೆ ಅಷ್ಟೆ. ಇದನ್ನು ಯಾರಿಗೆ ಸಮಸ್ಯೆ ಇದೆ ಅದನ್ನು ಮಾಡಿ ನೋಡಿ. ನಿಮಗೇನಾದರೂ ಸಕ್ಸಸ್ ಆದರೆ, ನಿಮಗೆ ಅದ್ರ ಬಗ್ಗೆ ಪರಿಹಾರ ಆಗಿದ್ದರೆ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ನಮಗೆ ಭಾಳ ಇಂಪಾರ್ಟೆಂಟು, ಭಾಳ ಅಮೂಲ್ಯವಾದದ್ದು ಅಂತ ಹೇಳಿ ಇವತ್ತಿನ ವಿಚಾರವನ್ನು ಮುಗಿಸ್ತೀನಿ. ಮುಂದಿನ ವಚನ ವಿಷಯ ಬಂದಾಗ ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ. ವಂದನೆಗಳು. ನಮಸ್ಕಾರ.